ಆತ್ಮೀಯರೇ, 2024-25 ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯ ಪಠ್ಯಕ್ರಮದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ನಡೆಸುವ ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಜೂನ್ ತಿಂಗಳಿನಲ್ಲಿ ಸೇತುಬಂಧ ಕಾರ್ಯಕ್ರಮ ನಡೆಸುವುದು. ಈಗಾಗಲೇ ಸೇತುಬಂಧ ಮುಗಿದಿದೆ. ಶಾಲಾ ಬ್ಯಾಗ್ ಹೊರತೆಗೆಸುವ ನಿಟ್ಟಿನಲ್ಲಿ ಟೆಕ್ಸ್ಟ್ ಬುಕ್ಗಳನ್ನು ಪಾರ್ಟ್ 1 ಪಾರ್ಟ್ 2 ಅಂತ ಸಪ್ರೇಟಾಗಿ ಪ್ರಿಂಟ್ ಮಾಡಲಾಗಿದೆ. ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಕೊಟ್ಟಿರುವಂತೆ SA ಮತ್ತು FA ಪರೀಕ್ಷೆಗಳನ್ನು ನಡೆಸಬೇಕಾಗ್ತದೆ. ಶಾಲಾ ಹಂತದಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಾವಧಿಯೊಳಗೆ ಪರೀಕ್ಷೆಗಳನ್ನು ನಡೆಸಿ ಪೂರ್ಣಗೊಳಿಸಬೇಕಾಗಿದೆ. 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಮಾಪನ ಹೇಗಿರ್ತದೆ? 1ರಿಂದ 5ನೇ ತರಗತಿಯವರಿಗೆ 18 ಜುಲೈ 2024ರಿಂದ 20 ಜುಲೈ 2024 ಈ ಅವಧಿಯಲ್ಲಿ FA1 ನಡೆಸುವುದು. ವಿದ್ಯಾರ್ಥಿ ಗಳಿಸಿದ ಕಲಿಕಾಫಲ ಕ್ರೋಢೀಕರಿಸಿ ಒಟ್ಟಾರೆ ಸಾಧನೆ 15 ಅಂಕಗಳಿಗೆ ಪರಿವರ್ತಿಸುವುದು. 9 ಸೆಪ್ಟೆಂಬರ್ 2024ರಿಂದ 11 ಸೆಪ್ಟೆಂಬರ್ 2024ರವರೆಗೆ FA2 ಎಕ್ಸಾಮ್ ನಡೆಸುವುದು. ವಿದ್ಯಾರ್ಥಿ ಸಾಧನೆ 15 ಅಂಕಗಳಿಗೆ ಪರಿವರ್ತಿಸುವುದು. 25 ಸೆಪ್ಟೆಂಬರ್ 2024ರಿಂದ 30 ಸೆಪ್ಟೆಂಬರ್ 2024 ಈ ಅವಧಿಯಲ್ಲಿ SA1 ಮೊದಲನೇ ಸಂಕಲನಾತ್ಮಕ ಮೌಲ್ಯಾಂಕನ ನಡೆಸುವುದು. ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಲ್ಲಿ 10 ಓರಲ್, 40 ರಿಟರ್ನ್, ಟೋಟಲ್ 50 ಅಂಕಗಳಿಗೆ SA1 ನಡೆಸಿ 20 ಅಂಕಕ್ಕೆ ಪರಿವರ್ತಿಸುವುದು. 29 ಅಕ್ಟೋಬರ್ 2024 ಮೊದಲನೇ ಸಮುದಾಯದತ್ತ ಶಾಲೆ. ಅವತ್ತು ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿ ಪೋಷಕರೊಂದಿಗೆ ಹಂಚಿಕೊಳ್ಳುವುದು. 26 ಡಿಸೆಂಬರ್ 2024ರಿಂದ 28 ಡಿಸೆಂಬರ್ 2024ರವರೆಗೆ FA3 ನಡೆಸುವುದು. ವಿದ್ಯಾರ್ಥಿ ಸಾಧನೆ 15 ಅಂಕಗಳಿಗೆ ಪರಿವರ್ತಿಸುವುದು. 4 ಫೆಬ್ರವರಿ 2025ರಿಂದ 6 ಫೆಬ್ರವರಿ 2025 ಈ ಅವಧಿಯಲ್ಲಿ FA4 ನಡೆಸಬೇಕು. ವಿದ್ಯಾರ್ಥಿ ಸಾಧನೆ 15 ಅಂಕಗಳಿಗೆ ಪರಿವರ್ತಿಸುವುದು. 24 ಮಾರ್ಚ್ 2025ರಿಂದ 31 ಮಾರ್ಚ್ 2025 ಈ ಅವಧಿಯಲ್ಲಿ SA2 ಎರಡನೇ ಸಂಕಲನಾತ್ಮಕ ಮೌಲ್ಯಾಂಕನ ನಡೆಸುವುದು. ಎಲ್ಲ ವಿಷಯಗಳಿಗೆ ಕ್ರಮವಾಗಿ 10 ಓರಲ್, 40 ರಿಟರ್ನ್, ಒಟ್ಟು 50 ಅಂಕಗಳಿಗೆ ಮೌಲ್ಯಾಂಕನ ನಡೆಸಿ 20 ಅಂಕಗಳಿಗೆ ಕನ್ವರ್ಟ್ ಮಾಡಬೇಕು. ಅಂತಿಮವಾಗಿ ಫಲಿತಾಂಶ ನಿರ್ಣಯಿಸಲು 4 FAಗಳು 2 SAಗಳ ಎಲ್ಲ ಅಂಕಗಳನ್ನು 100ಕ್ಕೆ ಪರಿಗಣಿಸುವುದು. 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ನೋಡಲಾಗಿ 18 ಜುಲೈ 2024ರಿಂದ 20 ಜುಲೈ 2024 ಈ ಅವಧಿಯಲ್ಲಿ 6ರಿಂದ 8ನೇ ತರಗತಿ ಮಕ್ಕಳಿಗೆ FA1 ಎಕ್ಸಾಮ್ ನಡೆಸುವುದು. ವಿದ್ಯಾರ್ಥಿ ಸಾಧನೆ 10 ಅಂಕಗಳಿಗೆ ಪರಿವರ್ತಿಸುವುದು. ದಿನಾಂಕ 9 ಸೆಪ್ಟೆಂಬರ್ 2024ರಿಂದ 11 ಸೆಪ್ಟೆಂಬರ್ 2024 ಈ ಸಮಯದಲ್ಲಿ FA2 ನಡೆಸುವುದು. ವಿದ್ಯಾರ್ಥಿ ಸಾಧನೆ 10 ಅಂಕಗಳಿಗೆ ಪರಿವರ್ತಿಸುವುದು. 25 ಸೆಪ್ಟೆಂಬರ್ 2024ರಿಂದ 30 ಸೆಪ್ಟೆಂಬರ್ 2024 ಈ ಸಮಯದಲ್ಲಿ SA1 ಪರೀಕ್ಷೆ ನಡೆಸಿ ಎಲ್ಲ ಭಾಷೆ ಕೋರ್ ವಿಷಯಗಳಿಗೆ 10 ಅಂಕಗಳ ಓರಲ್, 40 ಅಂಕಗಳ ರಿಟರ್ನ್ ಎಕ್ಸಾಮ್ ಮಾಡಿ ಒಟ್ಟಾರೆ 50 ಅಂಕಗಳಿಗೆ ಎಕ್ಸಾಮ್ ಮಾಡಿ ಅದನ್ನು 30 ಅಂಕಗಳಿಗೆ ಪರಿವರ್ತಿಸುವುದು. 29 ಅಕ್ಟೋಬರ್ 2024ರಂದು ಮೊದಲನೇ ಸಮುದಾಯ ಶಾಲಾ ಕಾರ್ಯಕ್ರಮ ನಡೀತದೆ. ವಿದ್ಯಾರ್ಥಿಗಳ ಪ್ರಗತಿ ಪೋಷಕರೊಂದಿಗೆ ಹಂಚಿಕೊಳ್ಳುವುದು. 26 ಡಿಸೆಂಬರ್ 2024ರಿಂದ 28 ಡಿಸೆಂಬರ್ 2024 ಈ ಅವಧಿಯಲ್ಲಿ FA3 ಎಕ್ಸಾಮ್ ನಡೆಸಬೇಕು. ವಿದ್ಯಾರ್ಥಿ ಸಾಧನೆ 10 ಅಂಕಗಳಿಗೆ ಪರಿವರ್ತಿಸುವುದು. 4 ಫೆಬ್ರವರಿ 2025ರಿಂದ 6 ಫೆಬ್ರವರಿ 2025 ಈ ಅವಧಿಯಲ್ಲಿ FA4 ಎಕ್ಸಾಮ್ ನಡೆಸುವುದು. ವಿದ್ಯಾರ್ಥಿ ಸಾಧನೆ 10 ಅಂಕಗಳಿಗೆ ಪರಿವರ್ತಿಸುವುದು. ದಿನಾಂಕ 24 ಮಾರ್ಚ್ 2025ರಿಂದ 31 ಮಾರ್ಚ್ 2025 ಈ ಅವಧಿಯಲ್ಲಿ SA2 ಎರಡನೇ ಸಂಕಲನಾತ್ಮಕ ಮೌಲ್ಯಾಂಕನ ನಡೆಸುವುದು. ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ 10 ಅಂಕಗಳಿಗೆ ಓರಲ್, 40 ಅಂಕಗಳಿಗೆ ರಿಟರ್ನ್, ಒಟ್ಟು 50 ಅಂಕಗಳಿಗೆ ಪರೀಕ್ಷೆ ನಡೆಸಿ ಅದನ್ನು 30 ಅಂಕಗಳಿಗೆ ಪರಿವರ್ತಿಸುವುದು. ದಿನಾಂಕ 8 ಮತ್ತು 9 ಏಪ್ರಿಲ್ 2025 ಸಮುದಾಯದತ್ತ ಎರಡನೇ ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಲ್ಲಿ ಫಲಿತಾಂಶ ಪ್ರಕಟಿಸುವುದು. ಅಂತಿಮ ಫಲಿತಾಂಶ ನಿರ್ಣಯಿಸಲು
4 FAಗಳು 2 SA ಅಂಕಗಳನ್ನು 100ರಂತೆ ಪರಿಗಣಿಸಿ ಫಲಿತಾಂಶ ನಿರ್ಣಯಿಸುವುದು. 9, 10ನೇ ತರಗತಿಗಳಿಗೆ ಮೌಲ್ಯಾಂಕನ ನಿರ್ವಹಣೆ ನೋಡಲಾಗಿ 18 ಜುಲೈ 2024ರಿಂದ 20 ಜುಲೈ 2024 ಈ ಸಮಯದಲ್ಲಿ FA1 ಪರೀಕ್ಷೆ ನಡೆಸುವುದು. ವಿದ್ಯಾರ್ಥಿಗಳ ಚಟುವಟಿಕೆಗಳು ಅಥವಾ 2 ಪ್ರಾಜೆಕ್ಟ್ಗಳಿಗೆ ತಲಾ 15+15 ಅಂಕ, 1 ಲಿಖಿತ ಪರೀಕ್ಷೆ ಅದಕ್ಕೆ 20 ಅಂಕ, ಒಟ್ಟು 50 ಅಂಕ ಪರಿಗಣಿಸಿ FA1 ಮಾಡುವುದು. FA2 9 ಸೆಪ್ಟೆಂಬರ್ 2024ರಿಂದ 11 ಸೆಪ್ಟೆಂಬರ್ 2024ರವರೆಗೆ ನಡೆಸುವುದು. 2 ಪ್ರಾಜೆಕ್ಟ್ಗಳಿಗೆ ತಲಾ 15ರಂತೆ 30 ಅಂಕ, 1 ಲಿಖಿತ ಪರೀಕ್ಷೆಗೆ 20 ಅಂಕ, ಒಟ್ಟಾರೆ 50ಕ್ಕೆ FA2 ಪರಿಗಣಿಸುವುದು. 25 ಸೆಪ್ಟೆಂಬರ್ 2024ರಿಂದ 30 ಸೆಪ್ಟೆಂಬರ್ 2024ರವರೆಗೆ SA1 ಮೊದಲನೇ ಸಂಕಲನಾತ್ಮಕ ಮೌಲ್ಯಾಂಕನ ನಡೆಸುವುದು. 10ನೇ ತರಗತಿಗೆ ಅರ್ಧವಾರ್ಷಿಕ ಪರೀಕ್ಷೆ ನಡೆಸುವುದು. ಪ್ರಥಮ ಭಾಷೆಗೆ 100 ಅಂಕ, ದ್ವಿತೀಯ ತೃತೀಯ ಭಾಷೆಗೆ ಹಾಗೂ ಕೋರ್ ವಿಷಯಗಳಿಗೆ 80 ಅಂಕ, ಎಲ್ಲ ಸೇರಿ 500 ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಸುವುದು. ಪ್ರಥಮ ಭಾಷೆಗೆ 25, ದ್ವಿತೀಯ ತೃತೀಯ ಭಾಷೆ ಹಾಗೂ ಕೋರ್ ವಿಷಯಗಳಿಗೆ 20, ಒಟ್ಟು 125 ಅಂಕಗಳನ್ನು ಆಂತರಿಕ ಮೌಲ್ಯಾಂಕನಕ್ಕೆ ಪರಿಗಣಿಸುವುದು. 30 ಅಕ್ಟೋಬರ್ 2024ರಂದು ಪ್ರೌಢಶಾಲಾ ವಿಭಾಗದ ಮೊದಲನೇ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ನಡೆಸಿ ವಿದ್ಯಾರ್ಥಿಗಳ ಪ್ರಗತಿ ಪೋಷಕರೊಂದಿಗೆ ಹಂಚಿಕೊಳ್ಳುವುದು. 26 ಡಿಸೆಂಬರ್ 2024ರಿಂದ 28 ಡಿಸೆಂಬರ್ 2024ರವರೆಗೆ FA3 ಎಕ್ಸಾಮ್ ನಡೆಸುವುದು. ಇಲ್ಲಿಯೂ ಕೂಡ 2 ಪ್ರಾಜೆಕ್ಟ್ಗಳಿಗೆ 30 ಅಂಕ ಮತ್ತು 1 ಲಿಖಿತ ಪರೀಕ್ಷೆಗೆ 20 ಅಂಕ, ಎಲ್ಲ ಸೇರಿ 50 ಅಂಕಗಳಿಗೆ FA3 ಪರಿಗಣಿಸುವುದು. 4 ಫೆಬ್ರವರಿ 2024ರಿಂದ 6 ಫೆಬ್ರವರಿ 2024ರವರೆಗೆ FA4 ಎಕ್ಸಾಮ್ ಮಾಡಿ ಇಲ್ಲಿಯೂ ಕೂಡ 2 ಪ್ರಾಜೆಕ್ಟ್ ಚಟುವಟಿಕೆಗಳಿಗೆ 30, ರಿಟರ್ನ್ 20, ಒಟ್ಟು 50ಕ್ಕೆ FA4 ಪರಿಗಣಿಸುವುದು. 10 ಮಾರ್ಚ್ 2025ರಿಂದ 18 ಮಾರ್ಚ್ 2025 2ನೇ ಸಂಕಲನಾತ್ಮಕ ಮೌಲ್ಯಾಂಕನ SA2 ನಡೆಸುವುದು. 9ನೇ ತರಗತಿಗೆ 3 ಭಾಷೆ 3 ಕೋರ್ ವಿಷಯಗಳಿಗೆ SA2ನ 100ರಷ್ಟು ಪಠ್ಯ ಪರಿಗಣಿಸಬೇಕು. 4 FAಗಳ ಅಂದರೆ 1 FAಗೆ 50ರಂತೆ 4 FAಗಳಿಗೆ 200 ಆಗ್ತದೆ. ಒಟ್ಟು 200 ಅಂಕಗಳಿಗೆ ನಿರ್ವಹಿಸಿ ನಂತರ ಪ್ರಥಮ ಭಾಷೆಗೆ 25, ದ್ವಿತೀಯ ತೃತೀಯ ಮತ್ತು 3 ಕೋರ್ ವಿಷಯಗಳಿಗೆ ತಲಾ 20 ಅಂಕಗಳಿಗೆ ಪರಿವರ್ತಿಸಿ ಒಟ್ಟು 125 ಅಂಕಗಳನ್ನು ಆಂತರಿಕ ಮೌಲ್ಯಾಂಕನಕ್ಕೆ ಪರಿಗಣಿಸುವುದು. ಪ್ರಥಮ ಭಾಷೆಗೆ 100 ಅಂಕ, ದ್ವಿತೀಯ ತೃತೀಯ ಭಾಷೆಗೆ ಕೋರ್ ವಿಷಯಗಳಿಗೆ 80 ಅಂಕ, ಎಲ್ಲ ಸೇರಿ ಒಟ್ಟು 500 ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಸುವುದು. ಅಂತಿಮವಾಗಿ ಫಲಿತಾಂಶವನ್ನು ನಿರ್ಣಯಿಸಲು 125 ಆಂತರಿಕ ಅಂಕಗಳು ಮತ್ತು 500 ಅಂಕಗಳ ಲಿಖಿತ ಪರೀಕ್ಷೆ ಒಟ್ಟಾರೆ 625 ಅಂಕಗಳಿಗೆ ಪರಿಗಣಿಸುವುದು. ದಿನಾಂಕ 10 ಏಪ್ರಿಲ್ 2025 2ನೇ ಸಮುದಾಯದತ್ತ ಶಾಲೆ ಪ್ರೌಢಶಾಲೆಗಳಲ್ಲಿ ನಡೆಯುತ್ತದೆ. ವಿದ್ಯಾರ್ಥಿಗಳ ರಿಸಲ್ಟ್ ಅನೌನ್ಸ್ ಮಾಡುವುದು. 18 ಫೆಬ್ರವರಿ 2025ರಿಂದ 25 ಫೆಬ್ರವರಿ 2025ರಲ್ಲಿ 25 ಈ ಅವಧಿಯಲ್ಲಿ SSLC ಪ್ರಿಪರೇಟರಿ ಎಕ್ಸಾಮ್ಸ್ ನಡೀತದೆ. ಎಲ್ಲ ವಿಷಯ ಸೇರಿಸಿ 625 ಅಂಕಗಳಿಗೆ ಪ್ರಿಪರೇಟರಿ ಎಕ್ಸಾಮ್ಗಳನ್ನು ನಡೆಸುವುದು. SSLC ಬೋರ್ಡ್ ವತಿಯಿಂದ ಪ್ರಕಟಿಸಲಾಗ್ತಕ್ಕಂಥ ಟೈಮ್ ಟೇಬಲ್ ಪ್ರಕಾರ SSLC ಅಂತಿಮ ವಾರ್ಷಿಕ ಪರೀಕ್ಷೆ 625 ಅಂಕಗಳಿಗೆ ನಡೆಸಲಾಗ್ತದೆ. 4 ರೂಪಣಾತ್ಮಕ ಮೌಲ್ಯಾಂಕನಗಳ ಒಟ್ಟು 200 ಅಂಕಗಳನ್ನು ಪ್ರಥಮ ಭಾಷೆಗೆ 25 ಅಂಕಗಳಿಗೆ, ದ್ವಿತೀಯ ತೃತೀಯ ಭಾಷೆ ಮತ್ತು ಕೋರ್ ವಿಷಯಗಳಿಗೆ 20 ಅಂಕಗಳಿಗೆ ಪರಿವರ್ತಿಸಿ ಒಟ್ಟಾರೆ ಆಂತರಿಕ ಮೌಲ್ಯಾಂಕನಕ್ಕೆ 125 ಅಂಕಗಳನ್ನು ಪರಿಗಣಿಸುವುದು. ಪ್ರಥಮ ಭಾಷೆಗೆ 100, ಲಿಖಿತ 25, ಆಂತರಿಕ ಒಟ್ಟು 125 ಅಂಕಗಳು. ದ್ವಿತೀಯ ಮತ್ತು ತೃತೀಯ ಭಾಷೆ ಹಾಗೂ ಕೋರ್ ವಿಷಯಗಳಿಗೆ 80, ಲಿಖಿತ 20, ಆಂತರಿಕ ಒಟ್ಟು 100 ಅಂಕಗಳಿಗೆ SSLC ವಾರ್ಷಿಕ ಪರೀಕ್ಷೆ ನಡೆಸಲಾಗ್ತದೆ. ಆಂತರಿಕ ಮೌಲ್ಯಾಂಕನದ 125 ಅಂಕಗಳು, ಬೋರ್ಡ್ ಎಕ್ಸಾಮ್ನಿಂದ ನಡೆಸತಕ್ಕಂಥ ಅಂತಿಮ ವಾರ್ಷಿಕ ಪರೀಕ್ಷೆಯ 500 ಅಂಕಗಳನ್ನು ಪರಿಗಣಿಸಿ ಒಟ್ಟಾರೆ 625 ಅಂಕಗಳಿಗೆ ಪರೀಕ್ಷೆ ನಡೆಸಿ SSLC ರಿಸಲ್ಟ್ಸ್ ಅನೌನ್ಸ್ ಮಾಡಲಾಗ್ತದೆ. ಇನ್ನು 2024-25 ಶೈಕ್ಷಣಿಕ ಸಾಲಿನಲ್ಲಿ 1ರಿಂದ 10ನೇ ತರಗತಿಗಳಿಗೆ FA ಮತ್ತು SA ಈ ಒಂದು ಮೌಲ್ಯಾಂಕನ ಪರೀಕ್ಷೆಗಳಿಗೆ ನಿಗದಿಪಡಿಸಿರ್ತಕ್ಕಂಥ ಶೇಕಡಾವಾರು ಪಠ್ಯ ಹಂಚಿಕೆಯನ್ನು
ನಾವು ಈ ಟೇಬಲ್ನಲ್ಲಿ ನೋಡಬಹುದಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.